ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ನಾನು ಅಂಜನಾಪುರ 10th ಬ್ಲಾಕಲ್ಲಿ BDA ಲೇಔಟಲ್ಲಿ ಒಂದೊಳ್ಳೆ ಸುಂದರವಾಗಿರುವಂಥ 25/40 ಈಸ್ಟ್ ನಾರ್ತ್ ಕಾರ್ನರ್ ಬಿಲ್ಡಿಂಗ್ ತೋರಿಸೋದಕ್ಕೆ ಬಂದಿದ್ದೀನಿ. ಇದುವೇ ಎಕ್ಸಾಕ್ಟಾಗಿ ದಯಾನಂದ ಸಾಗರ್ ಸ್ಕೂಲ್ ಪಕ್ಕದಲ್ಲೇ ಈ ಬಿಲ್ಡಿಂಗು ಲೊಕೇಟ್ ಆಗಿದೆ. ಇದು ನಿಯರ್ ಬೈ ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ಗೆ ಹತ್ತಿರದಲ್ಲಿದೆ. ಸ್ನೇಹಿತರೆ, ಬಿಲ್ಡಿಂಗು ಕಾರ್ನರಲ್ಲಿದೆ. ಇದು ಈಸ್ಟ್ ನಾರ್ತ್ ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. ನೋಡಿ, ಬಿಲ್ಡಿಂಗು ಫ್ರಂಟು ಮತ್ತು ಸೈಡ್ ಎಲಿವೇಶನ್ ತೋರಿಸ್ತಾ ಇದ್ದೀನಿ. ರೈಟ್ ಸೈಡ್ ಏನು ಕಾಣಿಸ್ತಾ ಇದೆ ಸೈಡಿಂದ, ಅದು ನಾರ್ತ್ ಸೈಡ್ ಆಗಿರುತ್ತೆ. ಮತ್ತು ಲೆಫ್ಟ್ ಸೈಡ್ ಏನಿದೆ ಅದು ಫ್ರಂಟ್ ಎಲಿವೇಶನ್ ಈಸ್ಟ್ ಫೇಸಿಂಗ್ ಆಗಿರುತ್ತೆ. ಸ್ನೇಹಿತರೆ, ಇದು ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. ನೋಡಿ, ಇದು ಫ್ರಂಟ್ ಎಲಿವೇಶನ್ ಆಗಿರುತ್ತೆ. ಇದು ಎಕ್ಸಾಕ್ಟಾಗಿ 25/40 ಈಸ್ಟ್ ನಾರ್ತ್ ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. ಸ್ನೇಹಿತರೆ, ಇದು ಏನು ಕಾಣಿಸ್ತಾ ಇದೆ, ಇದು ನಿಮಗೆ ನಿಮ್ಮ ಕನಸಿನ ಮನೆಯ ಹೆಸರನ್ನು ಪ್ಲೇಸ್ ಮಾಡ್ಕೋಬೋದು, ಹ್ಯಾಂಗ್ ಮಾಡ್ಬೋದು. ಆ ರೀತಿ ಇಲ್ಲಿ ನಿಮಗೆ ಮಾಡಿಕೊಟ್ಟಿದ್ದಾರೆ. ಹಾಗೆ ನಿಮಗೆ ವಾಲ್ ಕ್ಲೈಂಟ್ ಅಂತ ಬಂದರೆ ಬಾರ್ಡರ್ ನಿಮಗೆ ಅಚ್ಚುಕಟ್ಟಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ನೋಡಿ, ವಾಲ್ ಕ್ಲೈಂಟು ಸ್ಟೋನು ಮತ್ತು ಡಿಸೈನ್ ಮತ್ತು ಪೇಂಟ್ ಸ್ಟ್ರಕ್ಚರು, ಬಾಲ್ಕನಿ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ಫ್ರಂಟಲ್ಲಿ. ಹಾಗೆ ಗೇಟಲ್ಲೂ ಕೂಡ ನಿಮಗೆ MS ಗೇಟಿಂದ ಕಂಪ್ಲೀಟಾಗಿ ಕವರ್ ಮಾಡಿ ಕೊಟ್ಟಿದ್ದಾರೆ. ಹಾಗೆ ಮನೆ ಮುಂದೆ ನೋಡ್ಬೋದು, ಎರಡು ಕಡೆ 30 ಫೀಟ್ ವೈಡ್ ಆಗಿರುವಂಥ ಟಾರ್ ರಸ್ತೆ ಎರಡು ಕಡೆ ಕಾಣಸಿಗುತ್ತೆ. ನೋಡಿ, ಎರಡು ಕಡೆನೂ, ಈಸ್ಟ್ ಕಡೆನೂ ಟಾರ್ ರಸ್ತೆ ಇದೆ, ನಾರ್ತ್ ಕಡೆನೂ ಟಾರ್ ರಸ್ತೆ ಇದೆ. ಮತ್ತು ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಅದ್ಭುತವಾಗಿದೆ. ಎರಡು ಕಡೆ ಅಚ್ಚುಕಟ್ಟಾಗಿ ಪಾರ್ಕ್ ಮಾಡ್ಕೋಬೋದು. ಇದು 4 BHK ಬಿಲ್ಡಿಂಗ್ ಆಗಿರುತ್ತೆ ಸ್ನೇಹಿತರೆ, ಡೂಪ್ಲೆಕ್ಸು. ಬನ್ನಿ, ಮನೆನ ಒಳಗಡೆಯಿಂದ ತೋರಿಸ್ತೀನಿ ಹೇಗಿದೆ ಅಂದ್ಬಿಟ್ಟು. ನಾವು ಗೇಟ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಮಗೆ ಈ ರೀತಿ ಕಾಣಿಸುತ್ತೆ. ಒಳಗಡೆ ಪಾರ್ಕಿಂಗ್ ಏರಿಯಾ. ನಿಮಗೆ ಪಾರ್ಕಿಂಗಲ್ಲಿ ಏನೇನು ಫೆಸಿಲಿಟೀಸ್ ಇದೆ ಅಂತ ಹೇಳ್ತೀನಿ. ಇದು ಸ್ವಂತ ಬೋರ್ ಇದೆ. ಬೋರ್ ಬಂದು ನಿಮಗೆ 1000 ಫೀಟ್ ಡೆಪ್ತ್ ಹೋಗಿದೆ. ಮತ್ತು 12,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪು ಕೂಡ ಇದೆ. ನಿಮ್ಗೆ ಇಲ್ಲೇನು ಕಾಣಿಸ್ತಾ ಇದೆ, ಇದು ಕಾವೇರಿ ಪಾಯಿಂಟು. ಹಾಗೆ ನಿಮಗೆ ಗೇಟ್ ಎಂಟ್ರಿ ಲೆಫ್ಟ್ ಸೈಡಲ್ಲೇ ನಿಮಗೆ ಸಿಲಿಂಡರ್ನ ಪ್ರಾವಿಷನ್ ಮಾಡಿಕೊಟ್ಟಿದ್ದಾರೆ. ವಿತ್ MS ಇಂದ ಕವರ್ ಮಾಡಿಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಆಗಿ. ನಿಮಗೆ ಒಳಗಡೆಯಿಂದ ನೋಡ್ಬೋದು, ಗೇಟ್ ಕ್ಲೋಸ್ ಆದ ತಕ್ಷಣ ಯಾವ ರೀತಿ ಕಾಣಿಸುತ್ತೆ. ಕಂಪ್ಲೀಟಾಗಿ ಫುಲ್ಲಿ ಕ್ಲೋಸ್ ಆಗಿದೆ, ಎಲ್ಲೂ ಗ್ಯಾಪ್ ಇಲ್ಲ. ಹಾಗೆ ಒಳಗಡೆ ಪಾರ್ಕಿಂಗ್ ಏರಿಯಾದಲ್ಲಿ ನಿಮಗೆ ವಾಲ್ ಕ್ಲೈಂಟ್ ಬಂದು 2x4 ವೆಟ್ರ್ಫೈಲ್ ಟೈಲ್ಸ್ನ ಯೂಸ್ ಮಾಡಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಒಳಗಡೆ ಪಾರ್ಕಿಂಗಲ್ಲಿ ಏನಿಲ್ಲ ಅಂತಂದ್ರೆ ನೀವು 2 XUV ಕಾರ್ಗಳನ್ನ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಮತ್ತು ಬೇರೆ ಏನೇನು ಫೆಸಿಲಿಟೀಸ್ ಇದೆ ಅಂತ ಒಂದು ಕಾಮನ್ ರೆಸ್ಟ್ ರೂಮ್ ಇದೆ, ಅದ್ರ ಜೊತೆಗೆ ಮತ್ತು ಒಂದು ಲಿಫ್ಟನ್ನು ಕೂಡ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಮತ್ತು ಮೀಟ್ರ್ ಬೋರ್ಡ್ ನೋಡಿ ಅಲ್ಲಿದೆ. ಮತ್ತು ಶೂ ರ್ಯಾಕ್ ಕೂಡ ಇಲ್ಲೇ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಇದು ಪಾರ್ಕಿಂಗ್ನ ಒಂದು ನೋಟ್ ಆಗಿರುತ್ತೆ. ಮತ್ತು ಬಿಲ್ಡಿಂಗ್ ಸುತ್ತ ನಿಮಗೆ 1 ಫೀಟು ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ. ಇದಿಷ್ಟು ಪಾರ್ಕಿಂಗಲ್ಲಿರುವಂಥ ಫೆಸಿಲಿಟೀಸ್. ಮತ್ತು ನಿಮಗೆ ಮೇನ್ ಇಂಪಾರ್ಟೆಂಟಾಗಿ CCTVಗೆ ಪ್ರತಿಯೊಂದು ಕಡೆಯೂ ನಿಮಗೆ ವೈರಿಂಗ್ ಮಾಡಿ ಕೊಟ್ಟಿದ್ದಾರೆ. ಬನ್ನಿ, ಇವಾಗ ನಾವು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರಿಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ನಿಮಗೆ ಸ್ಟೇರ್ ಕೇಸ್ ಬಂದು ಆ್ಯಂಟಿ ಲಪೋತರ ಗ್ರಾನೈಟ್ನ ಯೂಸ್ ಮಾಡಿದ್ದಾರೆ. ಮತ್ತು 3.5 ಫೀಟ್ ವೈಡ್ ಆಗಿದೆ ಸ್ನೇಹಿತರೆ. ಎಂಟ್ರಿ ಆದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು, ನಿಮ್ಮ ಫೇವ್ರೆಟ್ ಸ್ಟ್ಯಾಚು ಬುದ್ಧ, ಗಣೇಶ, ಕೃಷ್ಣ ಯಾವುದಾದ್ರೂ ಒಂದನ್ನು ಇಲ್ಲಿ ಪ್ಲೇಸ್ ಮಾಡ್ಕೋಬೋದು. ನೋಡಿ, ಸ್ಟೇರ್ ಕೇಸ್ ಬಂದು ಎಷ್ಟು ವೈಡ್ ಆಗಿದೆ. ಮತ್ತು ಫ್ರಂಟ್ ಡೋರ್ ಆಪೋಸಿಟು ಕೂಡ ನಿಮಗೆ ವಿಶಾಲವಾದಂಥ ಜಾಗಗಳಿದೆ. ಆರಾಮಾಗಿ ನೀವು ಪಾರ್ಟ್ಗಳನ್ನ ಒಂದು ಲೇಯರ್ ಆಗಿ ಇಟ್ಕೋಬೋದು, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮೇಲೆ ಬಂದ ತಕ್ಷಣ ನಿಮಗೆ SS ಜಿಂದಾಲಲ್ಲೂ ವಿತ್ ಅಟ್ಯಾಚ್ಡ್ ಗ್ಲಾಸ್ ಫಿಟ್ಟಿಂಗ್ಸ್ ಇದೆ ಸೇಫ್ಟಿ ಪರ್ಪಸ್ ಆಗಿ.
ಟಫ್ಲಾನ್ ಗ್ಲಾಸ್ ಅಟ್ಯಾಚ್ಡ್ ನಿಮಗೆ ಎಸ್ ಜಿಂದಾಲ್ ಮಾಡಿ ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ ಆಗಿ. ಮತ್ತು ಸ್ಟೇರ್ ಕೇಸ್ ಬರಬೇಕಾದ್ರೂ ಕೂಡ ರೈಲಿಂಗ್ನ ಹ್ಯಾಂಗರ್ ಹಿಡ್ಕೊಂಡು ಹತ್ತಿ ಮೇಲೆ ಬರ್ಬೋದು. MS ಇಂದ ಕವರ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇಲ್ಲೂ ಕೂಡ ವಾಲ್ ಪೇಂಟ್ಗೆ 2x4 ವೆಟರ್ಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಮತ್ತು ಮೇನ್ ಡೋರ್ ನೋಡಿ, ಮೇನ್ ಡೋರ್ ಅಂತ ಬಂದರೆ ನಿಮಗೆ ಕಂಪ್ಲೀಟಾಗಿ ಟೀಕ್ ವುಡ್ ಆಗಿರುತ್ತೆ. ಮತ್ತು ಬಾರ್ಡರ್ ನೋಡಿ ಎಷ್ಟು ಅದ್ಭುತವಾಗಿದೆ. ಸುತ್ತ ನಿಮಗೆ ಬಾರ್ಡರ್ ಬಂದು ಗ್ರಾನೈಟಲ್ಲಿ ಫ್ರೇಮ್ ಥರ ಮಾಡಿಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ನೋಡಿ CCTVಗೆ ನಿಮಗೆ ಎಲೆಕ್ಟ್ರಿಕಲ್ ವೈರ್ನು ಕೂಡ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ, ನೀವು ಮಾಡಿಸ್ಕೋಬೋದು. ಡೋರ್ ಓಪನ್ ಮಾಡಿ ಒಳಗಡೆ ಬಂದ ತಕ್ಷಣ ನಿಮಗೆ ಒಂದು ವಿಶಾಲವಾದಂಥ ಹಾಲ್ ಕಾಣಿಸುತ್ತೆ. ಹಾಲ್ ನಿಮ್ಗೆ ಈ ರೀತಿ ಕಾಣಿಸುತ್ತೆ ನೋಡಿ. ಈ ಕಡೆಯಿಂದನೂ ನೋಡಿ ಯಾವ ರೀತಿ ಕಾಣಿಸುತ್ತೆ. ಇದು ನಿಮಗೆ TV ಕ್ಯಾಬಿನೆಟ್ ಇದೆ. ಮತ್ತು ವೆಂಟಿಲೇಷನ್ಗೆ ಪಕ್ಕದಲ್ಲಿ ವಿಂಡೋ ಬಿಟ್ಟಿದ್ದಾರೆ. ನೋಡ್ತಾ ಇರ್ಬೋದು. ಅಪೋಸಿಟ್ಟು ನಿಮಗೆ ಲಿಫ್ಟ್ ಇದೆ. ಲಿಫ್ಟ್ ಪಕ್ಕದಲ್ಲಿ ಒಂದು ಸ್ಟೇರ್ ಕೇಸ್ ಅಂಡರಲ್ಲಿ ನಿಮಗೆ ಸ್ಟೋರೇಜ್ ಮಾಡಿಕೊಟ್ಟಿದ್ದಾರೆ, ನೀವೇನಾದರೂ ಸ್ಟೋರ್ ಮಾಡ್ಕೋಬೋದು. ಮತ್ತು UPS ಪಾಯಿಂಟು ಕೂಡ ಇಲ್ಲೇ ಬಿಟ್ಟಿದ್ದಾರೆ ಸ್ನೇಹಿತರೆ, ವೇಸ್ಟ್ ಮಾಡಿಲ್ಲ ಜಾಗನ. ಅದ್ರ ಜೊತೆಗೆ ಫಸ್ಟ್ ಫ್ಲೋರಲ್ಲಿ ನಿಮಗೆ ದೇವ್ರ ಮನೆ ಇದೆ, ಬನ್ನಿ ತೋರಿಸ್ತೀನಿ. ಇದು ದೇವ್ರ ಮನೆ ಒಳಗಡೆ ಸ್ನೇಹಿತರೆ. ಆರಾಮಾಗಿ ಇಬ್ಬರು ಕೂತ್ಕೊಂಡು ಪೂಜೆನ ಅಚ್ಚುಕಟ್ಟಾಗಿ ಮಾಡ್ಬೋದು, ಯಾವುದೇ ರೀತಿಯ ಕಂಜೆಕ್ಷನ್ ಅನಿಸಲ್ಲ, ತುಂಬ ಚೆನ್ನಾಗಿದೆ. ಇವಾಗ ದೇವ್ರ ಮನೆ ಆಯಿತು. ದೇವ್ರ ಮನೆ ಪಕ್ಕದಲ್ಲಿ ಆ್ಯಸ್ ಪರ್ ವಾಸ್ತು ಪ್ರಕಾರ ಅಗ್ನಿ ಮೂಲೆಯಲ್ಲೇ ನಿಮಗೆ ಕಿಚನ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ, ಓಪನ್ ಕಿಚನ್ನು. ನಿಮಗೆ L ಶೇಪಲ್ಲಿ ಸ್ಲ್ಯಾಬ್ ಮಾಡಿಕೊಟ್ಟಿದ್ದಾರೆ. ಮೇಲ್ಗಡೆನೂ ಕೂಡ ನೀವು ಸ್ಟೋರ್ ಮಾಡ್ಕೋಬೋದು. ಮತ್ತು ಸಿಂಕನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ, ಅದ್ರ ಪಕ್ಕದಲ್ಲೇ ನಿಮಗೆ ವೆಂಟಿಲೇಷನ್ ಬಿಟ್ಟಿದ್ದಾರೆ. ಇದು ಆ್ಯಕ್ಚುಲಿ ವಾಸ್ತು ಅಂತಂದರೆ. ಮತ್ತು ಯುಟಿಲಿಟಿ ಏರಿಯಾ ನೋಡೋಣ ಬನ್ನಿ. ಯುಟಿಲಿಟಿ ಏರಿಯಾದಲ್ಲಿ ನಿಮಗೆ ಸಿಂಕನ್ನು ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಅದರ ಜೊತೆಗೆ MS ಅಲ್ಲಿ ನಿಮಗೆ ಸೇಫ್ಟಿ ಪರ್ಪಸ್ಸಾಗಿ ಗ್ರಿಲ್ಲನ್ನು ಮಾಡಿಕೊಟ್ಟಿದ್ದಾರೆ. ಕಿಚನ್ ಆಯ್ತು. ಇವಾಗ ಡೈನಿಂಗ್ ಟೇಬಲ್ನ ನೀವು ಇಲ್ಲಿ ಬೇಕಾದ್ರೆ ಪ್ಲೇಸ್ ಮಾಡ್ಕೋಬೋದು. ಇಲ್ಲೂ ಕೂಡ ನಿಮಗೆ ಕಾಮನ್ ವಾಶ್ರೂಮ್ ಕೊಟ್ಟಿದ್ದಾರೆ. ಇದು ಕಾಮನ್ ವಾಶ್ರೂಮು. ಸ್ನೇಹಿತರೆ, ಫಸ್ಟ್ ಫ್ಲೋರಲ್ಲಿ ನಿಮಗೆ ಒಂದು ಬಿಗ್ ಹಾಲು, ಪೂಜಾ ರೂಮು, ಸ್ಟೋರೇಜ್ ರೂಮು, ಅದ್ರ ಜೊತೆಗೆ ಕಿಚನ್ನು, ಯುಟಿಲಿಟಿ ಏರಿಯಾ, ಹಾಗೆ ಡೈನಿಂಗ್ ಟೇಬಲ್ ವಿತ್ ಒಂದು ಕಾಮನ್ ವಾಶ್ರೂಮ್ ಆಯಿತು. ಇವಾಗ ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ಗೆ ಹೋಗಬೇಕಾದ್ರೆ ನೋಡಿ ಸ್ಟೇರ್ ಕೇಸ್ ಈ ರೀತಿ ಇದೆ. ನಿಮಗೆ ಸ್ಟೇರ್ ಕೇಸಲ್ಲೂ ಕೂಡ SS ಅಲ್ಲಿ ರೈಲಿಂಗ್ ಪ್ರೊವೈಡ್ ಮಾಡಿ ಕೊಟ್ಟಿದ್ದಾರೆ, ಹಿಡ್ಕೊಂಡು ನೀವು ಹೋಗ್ಬೋದು ಹೋಲ್ಡ್ ಮಾಡಿಕೊಂಡು. ಫಸ್ಟ್ ಫ್ಲೋರ್ ಟು ಸೆಕೆಂಡ್ ಫ್ಲೋರ್ ಬಂದ ತಕ್ಷಣ ನಿಮಗೆ ಒಂದು ಲಿವಿಂಗ್ ಏರಿಯಾ ಇಷ್ಟು ಚೆನ್ನಾಗಿ ಮೂಡಿ ಬಂದಿದೆ ನೋಡಿ. ಇದು ಲಿವಿಂಗ್ ಏರಿಯಾ. ನೋಡಿ
ಬಾಲ್ಕನಿ ತೋರಿಸ್ತೀನಿ ಬನ್ನಿ. ಲಿವಿಂಗ್ ಏರಿಯಾದಲ್ಲಿ ನಿಮಗೆ ಈಸ್ಟ್ ಫೇಸಿಂಗು ಬಾಲ್ಕನಿ ಬರುತ್ತೆ ಸೆಕೆಂಡ್ ಫ್ಲೋರಲ್ಲಿ. ಇದು ಪಕ್ಕದಲ್ಲಿರುವಂಥ ಅಪಾರ್ಟ್ಮೆಂಟು. ವಿಶಾಲವಾಗಿದೆ ಬಾಲ್ಕನಿ. ಸ್ನೇಹಿತರೆ, ಇಲ್ಲಿ 2 ರೂಮ್ಗಳಿದೆ, ತೋರಿಸ್ತೀನಿ ಬನ್ನಿ. ಒಂದು ಕಿಡ್ ರೂಮ್ಗೆ ಹೋಗೋಣ ಫಸ್ಟು. ನೋಡಿ, ಕಿಡ್ ರೂಮ್ಗೆ ಹೋದ ತಕ್ಷಣ ಈ ರೀತಿ ಕಾಣಿಸುತ್ತೆ. ಡ್ರೆಸ್ಸಿಂಗ್ ಟೇಬಲು, ಕಾಟಲ್ಲಿ ನಿಮಗೆ ಹೆಡ್ ಬೋರ್ಡ್ ಕೂಡ ಮಾಡಿಕೊಟ್ಟಿದ್ದಾರೆ. ಅಟ್ಯಾಚ್ಡ್ ವಾಶ್ರೂಮು. ಇದು ವೆಟ್ ಏರಿಯಾ, ಥಿಂಗ್ಸ್ ಏನಾದರೂ ಇಟ್ಕೋಬೋದು. ಸೆಕೆಂಡ್ ಫ್ಲೋರಲ್ಲಿ ಮಾಸ್ಟರ್ ಬೆಡ್ರೂಮ್ ತೋರಿಸ್ತೀನಿ ಬನ್ನಿ. ಇದು ಮಾಸ್ಟರ್ ಬೆಡ್ರೂಮ್ ಆಗಿದೆ. ವೆಂಟಿಲೇಷನ್ ಪರ್ಪಸ್ ಆಗಿ ನಿಮಗೆ ಕಾಟ್ ಅಕ್ಕಪಕ್ಕ 2 ಕಡೆಯೂ ನಿಮಗೆ ವಿಂಡೋ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹೆಡ್ ಬೋರ್ಡ್ ನೋಡಿ ಕಾಟಲ್ಲಿ, ಕಬೋರ್ಡ್ಸು. ಆಪೋಸಿಟ್ ನಿಮಗೆ TV ಯೂನಿಟ್ ಇದೆ. ಡ್ರೆಸ್ಸಿಂಗ್ ಟೇಬಲ್ ನೋಡ್ಬೋದು. ವಾಶ್ರೂಮ್ ನೋಡೋಣ. ಇದಿಷ್ಟು ಸೆಕೆಂಡ್ ಫ್ಲೋರ್ ಆಯಿತು ಸ್ನೇಹಿತರೆ. ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ಗೆ ಹೋಗೋಣ. ನೋಡಿ, ಥರ್ಡ್ ಫ್ಲೋರ್ ಬರಬೇಕಾದ್ರೆ ಇಲ್ಲೂ ಕೂಡ ಲಿವಿಂಗ್ ಏರಿಯಾ ಇದೆ. TV ಯೂನಿಟ್ಟು ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಆ್ಯಕ್ಚುಲಿ. ಇದು ಥರ್ಡ್ ಫ್ಲೋರಲ್ಲಿರುವಂಥ ಸೀಲಿಂಗು. ನಿಮಗೆಲ್ಲ ಫ್ಲೋರಲ್ಲೂ ಲಿಫ್ಟು ಒಳಗಡೆನೇ ಬರುತ್ತೆ ಸ್ನೇಹಿತರೆ. ಫ್ಲೋರಲ್ಲೂ ಕೂಡ ನಿಮಗೆ ಬಾಲ್ಕನಿ ಬರುತ್ತೆ. ನೋಡಿ, ಬಾಲ್ಕನಿ. ಥರ್ಡ್ ಫ್ಲೋರಲ್ಲೂ ಕೂಡ ನಿಮಗೆ 2 ರೂಮ್ಗಳು ಬರುತ್ತೆ. ನೋಡಿ, ಇದು ಮಾತ್ರ ಮಸ್ತಾಗಿದೆ, ಅದ್ಭುತವಾಗಿದೆ ಆ್ಯಕ್ಚುಲಿ. ಇದು ಲೈಟಿಂಗ್ಸು ಡಿಸೈನ್ಸು ತುಂಬ ಚೆನ್ನಾಗಿ ಬಂದಿದೆ. ಅದೇ ರೀತಿ ಇಲ್ಲೂ ಕೂಡ ವಾಶ್ರೂಮ್ ಇದೆ. ಇದು ವಾಶ್ರೂಮ್. ಹಾಗೆ ಇನ್ನೊಂದು ರೂಮ್ ತೋರಿಸ್ತೀನಿ ಬನ್ನಿ, ಮಾಸ್ಟರ್ ಬೆಡ್ರೂಮು. ವಾರ್ಡ್ರೋಬ್ಸ್ ಆ್ಯಂಡ್ ಕಬೋರ್ಡ್ಸು. ಬೆಡ್ ಆಪೋಸಿಟ್ ನಿಮಗೆ TV ಯೂನಿಟ್ಟು, ಹಾಗೆ ಅಟ್ಯಾಚ್ಡ್ ವಾಶ್ರೂಮು ಮತ್ತು ಡ್ರೆಸ್ಸಿಂಗ್ ಟೇಬಲ್. ಇದಿಷ್ಟು ಸೈಟು. ಥರ್ಡ್ ಫ್ಲೋರ್ ಟು ಫೋರ್ತ್ ಫ್ಲೋರ್ಗೆ ಹೋಗ್ಬೇಕಾದ್ರೆ ಸ್ಟೇರ್ ಕೇಸು, ಮತ್ತು ಪ್ರತಿ ಸ್ಟೇರ್ ಕೇಸಲ್ಲೂ ನಿಮಗೆ ವೆಂಟಿಲೇಷನ್ ಈ ರೀತಿ ಬಿಟ್ಟಿದ್ದಾರೆ. 4th ಫ್ಲೋರ್ ಬಂದು ನಿಮಗೆ ಟೆರೆಸ್ ಸಿಗುತ್ತೆ. ಟೆರೆಸ್ ಓಪನ್ ಮಾಡಿದ ತಕ್ಷಣ ಈ ರೀತಿ ಸಿಗುತ್ತೆ ಸ್ನೇಹಿತರೆ.
ಓಪನ್ ಟೆರೆಸು. ನಿಮಗಿದು ಲಿಫ್ಟ್ ರೂಮ್ ಆಗಿದೆ. ಮತ್ತು ಮೇಲೆ ನಿಮಗೆ 1000 ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ 2 ಟ್ಯಾಂಕ್ನ ಪ್ಲೇಸ್ ಮಾಡಿದ್ದಾರೆ. ಮತ್ತು ಇಲ್ಲಿ ನೀವು ವಾಷಿಂಗ್ ಮಿಷಿನ್ನ ಪ್ಲೇಸ್ ಮಾಡ್ಕೋಬೋದು, ಜಾಗ ಬಿಟ್ಟಿದ್ದಾರೆ. ಹಾಗೆ ಅದ್ರ ಜೊತೆಗೆ ಮ್ಯಾನ್ಯುಯಲಿ ವಾಶ್ ಮಾಡ್ತೀನಿ ಅಂದರೂ ಕೂಡ ಇಲ್ಲಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಎಕ್ಸಾಕ್ಟಾಗಿ ಅಂಜನಾಪುರ 10th ಬ್ಲಾಕು BDA ಲೇಔಟು, ನಿಯರ್ ಬೈ ದಯಾನಂದ ಸಾಗರ್ ಸ್ಕೂಲ್ ಪಕ್ಕದಲ್ಲಿರುವಂಥದ್ದು, ಹಾಗೂ ಮೇನ್ ರೋಡ್ಗೆ ಪಕ್ಕದಲ್ಲೇ ಇದೆ. ಇದು ಬಂದು ಈಸ್ಟ್ ನಾರ್ತ್ ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. 25/40 BDA ಕಾರ್ನರ್ ಬಿಲ್ಡಿಂಗ್ ಆಗಿರುತ್ತೆ. ಹಾಗೂ ಕೋಣನಕುಂಟೆ ಕ್ರಾಸ್ ಮೆಟ್ರೋ ಸ್ಟೇಷನ್ಗೆ ಹತ್ತಿರವಾಗಿರುತ್ತೆ ಸ್ನೇಹಿತರೆ. ಮತ್ತು ನೋಡ್ತಾ ಇರ್ಬೋದು ನೈಸ್ ರೋಡು ಇಲ್ಲೇ ಪಕ್ಕದಲ್ಲಿದೆ ನೋಡಿ. ಇದು ನೈಸ್ ರೋಡ್ ಆಗಿದೆ. ಇದು ಆ್ಯಕ್ಚುಲಿ ಡೆವಲಪ್ಡ್ ಏರಿಯಾ. ಸೊ ಇಲ್ಲಿ ಈ ಬಿಲ್ಡಿಂಗ್ನ ಕೋಟ್ ಮಾಡ್ತಾ ಇರ್ತಕ್ಕಂಥ ಪ್ರೈಸ್ ಬಂದು 3,75,00,000, ಸ್ಲೈಟ್ಲಿ ನೆಗೋಷಿಯೇಬಲ್ ಇರುತ್ತೆ. ಸೊ ತುಂಬ ಚೆನ್ನಾಗಿದೆ. ಪಾರ್ಕಿಂಗ್ ಪ್ಲೇಸ್ ಆಗಿರ್ಬೋದು ಮತ್ತು ಕಾರ್ನರ್ ಬಿಲ್ಡಿಂಗ್ ಆಗಿರೋದ್ರಿಂದ ತುಂಬ ಅದ್ಭುತವಾಗಿದೆ ಸ್ನೇಹಿತರೆ. ನೋಡಿ ಬಿಲ್ಡಿಂಗ್ ಮೇಲೆಯಿಂದ ಕೆಳಗಡೆ ನೋಡಿದ್ರೆ ಎಷ್ಟು ನೀಟಾಗಿದೆ ರೋಡು. ಮತ್ತು ಸೇಫ್ಟಿ ಬಂದು ನಿಮಗೆ CCTVಗೆಲ್ಲ ನಿಮಗೆ ಎಲೆಕ್ಟ್ರಿಕಲ್ ವೈರಿಂಗ್ ಬಿಟ್ಟಿದ್ದಾರೆ, ನೀವು ಮಾಡಿಸ್ಕೋಬೋದು. ಸೊ ಈ ಲೊಕೇಶನಲ್ಲಿ ಯಾರೆಲ್ಲ ಈ ಒಂದು ಬಜೆಟಲ್ಲಿ ಬಿಲ್ಡಿಂಗ್ನ ನೋಡ್ತಾ ಇದ್ದೀರಾ, ಮನೆಯನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರ್ತಕ್ಕಂಥ ನಂಬರ್ಗೆ ಕಾಲ್ ಮಾಡಿದ್ರೆ ಕರ್ಕೊಬಂದು ಬಿಲ್ಡಿಂಗ್ನ ತೋರಿಸ್ತೀನಿ. ಅದ್ಭುತವಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿದೆ. ಆಮೇಲೆ ಇಂಟೀರಿಯರ್ಸ್ ಕೂಡ ಹೇಳಬೇಕಾಗಿಲ್ಲ, ಸೇಫ್ಟಿ ಪರ್ಪಸ್ಸು ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂತ ಹೇಳ್ತಾ, ಯಾರಿಗೆಲ್ಲ ಫ್ರೆಂಡ್ ಸರ್ಕಲಲ್ಲಿ ಅಥವಾ ರಿಲೇಷನಲ್ಲಿ ಯಾರೆಲ್ಲ ಬಿಲ್ಡಿಂಗ್ ನೋಡ್ತಾ ಇದ್ದಾರೆ ಅವ್ರಿಗೆ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಹಾಗೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ ನಿಮಗೇನು ಅನಿಸಿದೆ ಅಂತ. ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.